ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ST ಡೆವಲಪ್ಮೆಂಟ್ ಕಾರ್ಪೊರೇಷನ್ನಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀತಾ ಇದೆ. ನಾನು ನಿಮ್ಮ ಮುಂದೆ ಬಂದು ನನ್ನ ವಿಚಾರನ ಹಂಚ್ಕೊಳ್ಳೋಕ್ಕೆ ಯಾಕೆ ಬಂದಿದ್ದೀನಿ ಅಂತ ಅಂದರೆ, ನಾವೆಲ್ಲ ಹಿಂದೆಯಿಂದನೂ ಸಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಉಪ್ಪಾರ್ ಸಮಾಜ, ಕುಂಬಾರ್ ಸಮಾಜ, ನೊಂದವರು ಬೆಂದವರು ಪರ ಹೋರಾಟ ಮಾಡಿಕೊಂಡು ಒಂದಲ್ಲ ಒಂದು ರೀತಿಯಲ್ಲಿ ನಾನು ಬಂದಿದ್ದೀನಿ. ಹಾಗಾಗಿ ಪರಿಶಿಷ್ಟ ಪಂಗಡದಲ್ಲಿ ಆಗಿರೋಂಥ ಭ್ರಷ್ಟಾಚಾರದ ವಿಚಾರದಲ್ಲಿ ನಾವು ಮಾತಾಡಲಿಲ್ಲ ಅಂತಂದ್ರೆ ಅದು ಸರಿ ಬರಲ್ಲ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನೋಡಿ, ನಿಮಗೆ ಇದು 2 ಪೇಪರ್ದು ನಾನು ನ್ಯೂಸ್ ಐಟಮನ್ನು ತೋರಿಸ್ತೀನಿ. ಇದು ಜುಲೈ 19, 2024 ಸಿದ್ದರಾಮಯ್ಯನವ್ರ ಫೋಟೋ ಇರೋಂಥದ್ದು. ಇದು ಕೂಡ ಸಿದ್ದರಾಮಯ್ಯನವ್ರ ಫೋಟೋ ಇರೋಂಥದ್ದು. ಇದು ಜುಲೈ 16, 2024 ಅವತ್ತು ಅಸೆಂಬ್ಲಿನಲ್ಲಿ ನಡೆದಂಥ ಚರ್ಚೆನಲ್ಲಿ ಸಿದ್ದರಾಮಯ್ಯನವರು ಏನೇನು ಹೇಳಿದ್ರು ಅನ್ನೋಂಥದ್ದು ಬರುತ್ತೆ. ಈ 2 ನ್ಯೂಸ್ ಪೇಪರ್ ಕಟಿಂಗ್ನಲ್ಲಿ ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಸಿದ್ದರಾಮಯ್ಯನವರೇ ಹೆಡ್ ಮಾಡ್ತಾ ಇದ್ದಿದ್ದರಿಂದ ನಾವು 4 ಕಂತುಗಳಲ್ಲಿ ST ಅಭಿವೃದ್ಧಿ ನಿಗಮಕ್ಕೆ ಕಳಿಸಿದ್ದೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ST ನಿಗಮದಾಗಿರೋಂಥ ಭ್ರಷ್ಟಾಚಾರಕ್ಕೂ ಯಾವುದೇ ಥರದ ಕನೆಕ್ಷನ್ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಇನ್ನೂ ಒಂದು ಪಾಯಿಂಟನ್ನು ಹೇಳ್ತಾರೆ, ಸುಮಾರು 89.6 ಕೋಟಿ ದುಡ್ಡು ಇಲ್ಲೀಗಲಿ ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರ್ ಆಗಿದೆ ಅನ್ನೋಂಥ ಮಾಹಿತಿ ಬಂದಿದೆ ಅನ್ನೋಂಥದ್ದು ಸಿದ್ದರಾಮಯ್ಯನವರು ಆನ್ ದ ಫ್ಲೋರ್ ಆಫ್ ದ ಹೌಸ್ ಒಪ್ಕೋತಾರೆ. ಆನ್ ದ ಫ್ಲೋರ್ ಆಫ್ ದ ಹೌಸ್ ಅಂತ ಅಂದರೆ MLAಗಳಿಗೆ ಅದೇ ಒಂದು ಕೋರ್ಟ್ ಇದ್ದಂಗೆ. ಏನು ಫ್ಲೋರ್ ಆಫ್ ದ ಹೌಸಸ್ನಲ್ಲಿ ನೀವು ನಿಮ್ಮ ಸ್ಟೇಟ್ಮೆಂಟ್ ಮಾಡೋದಾಗಲಿ ಮತ್ತು ಒಪ್ಕೊಳ್ಳೋದಾಗಲಿ ಅದು ಫೈನಲ್. ಅದು ನಮ್ಮ ಕೋರ್ಟಲ್ಲಿ ಹೆಂಗೆ ತೀರ್ಮಾನ ಆಗುತ್ತೆ ಹೆಂಗೆ MLAಗಳ ವಿಚಾರಕ್ಕೆ ಅದು ಫೈನಲ್ ಅಲ್ಲಿರೋದು. ಜೊತೆಗೆ ಇದಾದ ಮೇಲೆ ಕೇಸ್ ಆಗಿರೋಂಥದ್ದು ಈಗೇನು ನಾವು ಕೇಳಿ ಬರ್ತಾ ಇದೆ ಅಂತ ಅಂದರೆ, ನಾಗೇಂದ್ರ ಅವರ ವಿಚಾರದಲ್ಲಿ ಬೇಲ್ ತಗೊಂಡಿದ್ದಾರೆ, ಹೊರಗಡೆ ಇದ್ದಾರೆ, ಇನ್ನೂ ತೀರ್ಮಾನ ಆಗಿಲ್ಲ ಅಂತ. ಇಲ್ಲಿ ತೀರ್ಮಾನ ಆಗೋ ಪ್ರಶ್ನೆ ಅಲ್ಲ. ನೀವು ಏನು ಗಮನಿಸ್ಬೇಕಿದ್ರಲ್ಲಿ ಅಂದರೆ, ಆನ್ ದ ಫ್ಲೋರ್ ಆಫ್ ದ ಹೌಸ್ ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗಿರೋಂಥದ್ದು ಕಾನೂನು ಬಾಹಿರ ಆಗಿದೆ, ಬೇರೆ ಅಕೌಂಟ್ಗೆ 89 ಕೋಟಿಯಷ್ಟು ಅಂತ ಹೇಳಿದ ಮೇಲೆ ಅದಕ್ಕಿಂತ ಕ್ಲಾರಿಟಿ ಏನು ಬೇಕು? ನಮ್ಮ ಅಡ್ವೊಕೇಸಿಲಿ ಒಂದು ವೆರಿ ಲ್ಯಾಟಿನ್ದು ಫೇಮಸ್ ಸ್ಟೇಟ್ಮೆಂಟ್ ಇದೆ, ಆಡಿಯೋ ಆಲ್ಟ್ರಮ್ ಪಾರ್ಟೆ ಅಂತ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿನ ಅಪರಾಧಿ ಅನ್ನೋಕ್ಕಿಂತ ಮೊದಲೇ ಅವನಿಗೂ ಕೂಡ ಅವಕಾಶ ಕೊಟ್ಟು ಅವನ ಹೇಳಿಕೆ ತಗೊಂಡು ಆಮೇಲೆ ತೀರ್ಮಾನ ಮಾಡಬೇಕು ಅನ್ನೋಂಥದ್ದಕ್ಕೆ ಆಡಿಯೋ ಆಲ್ಟ್ರಮ್ ಪಾರ್ಟಿ ಅಂತ ಹೇಳಂಥದ್ದು. ಇದು ಈ ವಿಚಾರ ಬಗ್ಗೆ ಯಾರು ಪ್ರಸ್ತಾವನೆ ಮಾಡಿಲ್ಲ ಅಂದಿದ್ರೆ ಆಗ ಕೋರ್ಟ್ ಹೋಗಬೇಕು, ತೀರ್ಮಾನ ಆಗಬೇಕು ಅನ್ನೋದೆಲ್ಲ ಬರ್ತಿತ್ತು. ಸಿದ್ದರಾಮಯ್ಯನವರೇ ಯಾವ ಡಿಪಾರ್ಟ್ಮೆಂಟಿಂದ ಹೋಗಿದೆ, ಆಮೇಲೆ ಚೀಫ್ ಮಿನಿಸ್ಟರ್ ಅವರು 89 ಕೋಟಿ ಭ್ರಷ್ಟಾಚಾರ ಆಗಿದೆ, ಅದನ್ನು ಕಲೆಕ್ಷನ್ ಮಾಡಿದ್ದೀವಿ, ವಾಪಸ್ ಸಾಕಷ್ಟು ದುಡ್ಡನ್ನ ಅಂತ ಒಪ್ಕೊಂಡ ಮೇಲೆ ಇನ್ನೇನು ಕ್ಲಾರಿಟಿ ಬೇಕು? ಇನ್ನು ಜನಸಾಮಾನ್ಯರಿಗೆ ಅರ್ಥ ಆಗಂಗೆ ಹೇಳೋದಾದರೆ, ಚಾರ್ಜ್ ಶೀಟು ಫೈಲ್ ಮಾಡಿ ನಾಗೇಂದ್ರ ಅವ್ರನ್ನ ಅಪರಾಧಿ ಅಂತ ಸಿದ್ದರಾಮಯ್ಯನವರೇ ಹೇಳ್ಬಿಟ್ಟಂಗೆ, ಇನ್ನು ಜನರಿಗೆ ಅರ್ಥ ಆಗಂತ ಭಾಷೆಯಲ್ಲಿ ಹೇಳೋಂಥದ್ದು. ಸೊ ಅದು ಆಯ್ತದು. ಇನ್ನು ಕೋರ್ಟಲ್ಲಿ ಏನು ನಡಿಬೇಕು? ಕೋರ್ಟಲ್ಲೂ ಏನು ನಡೆಯಂಗಿಲ್ಲ. ಇದು ಈ ಥರ ಕೇಸಿಂಗ್ ಒಪ್ಕೊಂಡ್ಮೇಲೆ ಸ್ಟ್ರೈಟ್ ಅವೇ ಜಡ್ಜ್ಮೆಂಟ್ಗೆ ಹೋಗಬೇಕು. ಆಪೋಸಿಟ್ ಪಾರ್ಟಿಗೆ ಅವಕಾಶನೇ ಇರಲ್ಲ, ಯಾಕಂದರೆ ಸೇಮ್ ಕನೆಕ್ಟೆಡ್ ಪಾರ್ಟಿಯವರು ಈ ಹೇಳಿಕೆನ ಕೊಟ್ಟಿದ್ದಾರೆ, ಅದು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಹಾಗಾಗಿ ನಮಗೆ ಈ ಪರಿಶಿಷ್ಟ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಪರಿಶಿಷ್ಟ ಪಂಗಡಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬರೋಂಥ ಅನುದಾನಗಳನ್ನು ಈ ಬಡ ಸಮಾಜಗಳ ಅಭಿವೃದ್ಧಿಗೆ ಅದು ಉಪಯೋಗ ಆಗಬೇಕು. ಈ ಕೇಸ್ನಲ್ಲಿ ನಾಗೇಂದ್ರ ಅವರು ರೆಸಿಗ್ನೇಷನ್ ಕೊಟ್ಟು ಇನ್ನೊಬ್ಬರು ವಾಲ್ಮೀಕಿ ಸಮಾಜದ ಒಬ್ಬರು ಶಾಸಕರು ಅಲ್ಲಿ ಮತ್ತೆ ಮಿನಿಸ್ಟರ್ ಆದರೆ ಆ ಸಮಾಜದ ಹಿತ ಅಂತೂ ಕಾಯ್ದಂಗೆ ಆಗೇ ಆಗುತ್ತೆ. ಆದರೆ ಇತರರಿಗೆ ನಾಳೆ ದಿನ ಪರಿಶಿಷ್ಟ ಜಾತಿ ಫಂಡ್ಸ್ ಆಗಲಿ, ಪರಿಶಿಷ್ಟ ಪಂಗಡದ ಫಂಡ್ಸ್ ಆಗಲಿ ಮಿಸ್ಯೂಸ್ ಆಗೋಕ್ಕೆ, ಮಿಸ್ಡೈರೆಕ್ಟ್ ಆಗೋಂಥದಕ್ಕೆ ಒಂದು ಕಡಿವಾಣ ಹಾಕ್ದಂಗೆ ಆಗುತ್ತೆ. ಹಾಗಾಗಿ ನಾಗೇಂದ್ರ ಅವರು ಇನ್ ದ ಇಂಟ್ರೆಸ್ಟ್ ಆಫ್ ದ ಶೆಡ್ಯೂಲ್ ಟ್ರೈಬ್ ಆ್ಯಂಡ್ ಶೆಡ್ಯೂಲ್ ಕ್ಯಾಸ್ಟ್ ಅವರು ರೆಸಿಗ್ನೇಷನ್ ಕೊಡಬೇಕು ಟಿಲ್ ದ ಕೋರ್ಟ್ ಪ್ರೊಸೀಡಿಂಗ್ ಇಸ್ ಕಂಪ್ಲೀಟೆಡ್ ಆ್ಯಂಡ್ ಅವ್ರು ಇನ್ನೋಸೆಂಟ್ ಅಂತ ಘೋಷಣೆ ಆಗೋ ತನಕ. ಇಷ್ಟು ಮಾಹಿತಿಗಳು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಏಕೆಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಭಾಳ ಹಿಂದುಳಿದಿರೋಂಥ ಸಮಾಜಗಳು.
ಆ ಬರೋಂಥ ಅನುದಾನಗಳು ಸಂಪೂರ್ಣವಾಗಿ ಆ ಸಮಾಜದ ಅಭಿವೃದ್ಧಿಗೆ ಹೋಗಬೇಕು ಅನ್ನೋಂಥದ್ದು ನಮ್ಮ ಇಚ್ಛೆ. ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವ್ರಿಗೆ ಮುಂದೆ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಜೈ ಭೀಮ್, ಜೈ ವಾಲ್ಮೀಕಿ.